ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ BSc ನಲ್ಲಿದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಿ ಅಂತಂದರೆ ಅದರಲ್ಲಿ ನಿಮಗೆ 4 ಯೂನಿಟ್ ಬರುತ್ತೆ. ಇವತ್ತು ನಾನು ಯೂನಿಟ್ 2ನಲ್ಲಿ ಒಂದು ಸಬ್ ಟಾಪಿಕ್ ಬರುತ್ತೆ. ಯೂನಿಟ್ 2ನಲ್ಲಿ ಆ್ಯಕ್ಚುಲಿ 2 ಯೂನಿಟ್ ಇದೆ. ಅಯಾನಿಕ್ ಈಕ್ವಿಲಿಬ್ರಿಯಾ ಇದೆ, ಕೆಮಿಕಲ್ ಎನರ್ಜೆಟಿಕ್ಸ್ ಇದೆ. ಕೆಮಿಕಲ್ ಎನರ್ಜೆಟಿಕ್ಸಲ್ಲಿ ಫಸ್ಟ್ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸು, ಡೆಫಿನೇಷನ್ಸ್ ಆಫ್ ಥರ್ಮೋಕೆಮಿಸ್ಟ್ರಿ. ಕೆಮಿಕಲ್ ಎನರ್ಜೆಟಿಕ್ಸ್ ಅಂತಂದರೆ ಇಟ್ ಇಸ್ ರಿಲೇಟೆಡ್ ಟು ಥರ್ಮೋಕೆಮಿಸ್ಟ್ರಿ. ಅದರಲ್ಲಿ ಬರುವಂಥ ಟರ್ಮ್ಸು ಸರೌಂಡಿಂಗ್ಸ್ ಅಂತ ಬರುತ್ತೆ, ಸಿಸ್ಟಮ್ ಅಂತ ಬರುತ್ತೆ, ಹೊಮೋಜೀನಿಯಸ್, ಹೆಟ್ರೋಜೀನಿಯಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಎನರ್ಜಿ ಇರುತ್ತೆ, ಟೈಪ್ಸ್ ಆಫ್ ಎನರ್ಜಿ ಇದೆ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಇಂಟರ್ನಲ್ ಎನರ್ಜಿ, ಈ ಥರ ಬೇಸಿಕ್ ಟರ್ಮ್ಸ್ ಇದೆ. ಆ ಟರ್ಮ್ಸ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಆ್ಯಕ್ಚುಲಿ ಚಾನಲ್ ಸ್ಟಾರ್ಟ್ ಮಾಡಿರೋದೇ ಎಲ್ಲ ಕನ್ನಡ ಮೀಡಿಯಂ ಹುಡುಗರಿಗೆ ಅರ್ಥ ಆಗಲಿ, ರೂರಲ್ ಹುಡುಗರಿಗೆ ಅರ್ಥ ಆಗಲಿ ಅಂತ. ಸೊ ನಾನು ಮಾಡ್ತಾ ಇರೋವಂಥ ಎಫರ್ಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ನಂದು ಎನರ್ಜಿ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಅದು ಎಲ್ಲದನ್ನು ನಾನು ಸ್ಪೆಂಡ್ ಮಾಡ್ತಾ ಇರೋದು ಹುಡುಗರಿಗೆ ಒಳ್ಳೇದಾಗಲಿ ಅಂತ. ನಾನು ಒಂದು ವೀಡಿಯೋ ಮಾಡಿದ್ರೆ ಒಂದು 5 ಜನ ನೋಡಿದ್ರೆ ನಾನು ಯಾಕಪ್ಪ ವೀಡಿಯೋ ಮಾಡಬೇಕು ಅಂತ ನನಗೆ ಡಿಮೋಟಿವೇಟ್ ಆಗುತ್ತೆ, ಮಾಡೋದೇ ಬೇಡ ಅಂತ ಅನಿಸುತ್ತೆ. ಆದರೆ ನಿಮ್ಮದು ಇದೆಲ್ಲ ಕೇಳಿದಾಗ, ಕಾಮೆಂಟ್ಸ್ ಎಲ್ಲ ನೋಡಿದಾಗ ಇದು ಅರ್ಥ ಆಗಿಲ್ಲ, ಅದು ಅರ್ಥ ಆಗಿಲ್ಲ, ಹೇಳಿ ಮತ್ತೆ ಕೇಳಿ ಅಂದಾಗ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಯಾರೂ ನೋಡಲಿಲ್ಲ ಅಂತಂದಾಗ ಯಾಕಪ್ಪ ಮಾಡಬೇಕು ನಾನು, ವೈ ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ಅಂತ ನನಗೆ ಅನಿಸುತ್ತೆ. ಟೈಮ್ ಇರ್ಬೋದು, ನಂದು ಎನರ್ಜಿ ಇರ್ಬೋದು, ಎಲ್ಲನೂ ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಸಾಧ್ಯ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸೊ ದಟ್ ಐ ವಿಲ್ ಗೆಟ್ ಮೋಟಿವೇಟೆಡ್ ಟು ಡೂ ಮೋರ್ ವಿಡಿಯೋಸ್. ಇಲ್ಲ ಅಂತಂದರೆ ನಾನು ಮಾಡೋದೇ ಬೇಡ, ಯಾಕೆ ಮಾಡಬೇಕು, 5 ಜನ ನೋಡೋದಕ್ಕೆ ಯಾಕೆ ವಿಡಿಯೋ ಮಾಡಬೇಕು ಅಂತಲೂ ಅನಿಸುತ್ತೆ ನನಗೆ. ಹಾಗಾಗಿ ಸಾಧ್ಯ ಆದಷ್ಟು ನಿಮ್ಮ ಕ್ಲಾಸ್ಮೇಟ್ಸ್ಗಿರ್ಬೋದು, ಬೇರೆ ಬೇರೆ ಕಾಲೇಜಲ್ಲಿ ಫ್ರೆಂಡ್ಸ್ ಇದ್ದರೆ, BSc ಓದ್ತಾ ಇರೋ ಫ್ರೆಂಡ್ಸ್ ಇದ್ದರೆ ಎಲ್ಲರಿಗೂ ಶೇರ್ ಮಾಡಿ. ನಾನು ಮಾಡ್ತಾ ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಏನು ನೀವು ಕ್ಲಾಸಲ್ಲಿ ಕೇಳೋದ್ರ ಬದಲು ಇಲ್ಲಿ ಯೂಟ್ಯೂಬಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನಂಗೆ ಸಪೋರ್ಟ್ ಮಾಡಿ, ಮೋಟಿವೇಟ್ ಮಾಡಿ ಟು ಡೂ ಮೋರ್ ವಿಡಿಯೋಸ್. ಆಲ್ರೆಡಿ ಏನಾಗಿದೆ ಅಂತಂದರೆ ನಿಮಗೆ ಕೆಮಿಸ್ಟ್ರಿನಲ್ಲಿ ಒಟ್ಟು 4 ಯೂನಿಟ್ ಇರುತ್ತೆ. ಮೊದಲನೇ ಯೂನಿಟಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಇರುತ್ತೆ, ಎರಡನೇ ಯೂನಿಟಲ್ಲಿ ಕೆಮಿಕಲ್ ಎನರ್ಜೆಟಿಕ್ಸು ಮತ್ತು ಅಯಾನಿಕ್ ಈಕ್ವಿಲಿಬ್ರಿಯಾ ಇರುತ್ತೆ, ಮೂರನೇದಲ್ಲಿ ಫಂಡಮೆಂಟಲ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲಾಂಗ್ ವಿತ್ ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಇದೆ. ಅದೇ ಥರ 4ನೇ ಯೂನಿಟಲ್ಲಿ ಸ್ಟೀರಿಯೋ ಕೆಮಿಸ್ಟ್ರಿ ಮತ್ತು ಕ್ರೊಮಟೋಗ್ರಫಿ ಇದೆ. ಎಲ್ಲ ಯೂನಿಟ್ದು ಅಂದರೆ ಯೂನಿಟ್ 1ನಲ್ಲಿರುವಂಥ ಅಟಾಮಿಕ್ ಸ್ಟ್ರಕ್ಚರ್ಸ್ ಇರ್ಬೋದು, ಅದು ಎಲ್ಲ ಸಿಲೆಬಸ್ ಪ್ರಕಾರ ಏನಿದೆಯೋ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಅದರದ್ದು ಕ್ವಶನ್ ಆನ್ಸರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಆನ್ಸರ್ಸ್ ಏನು ಹೇಳಿದರೆ ಅದನ್ನು ಡಿಸ್ಕಸ್ ಮಾಡಿದ್ದೀನಿ. ಯೂನಿಟ್ 3 ಕಂಪ್ಲೀಟ್ ಆಗಿದೆ. ಯೂನಿಟ್ 4 ಕಂಪ್ಲೀಟ್ ಎಲ್ಲ ವೀಡಿಯೋಸು ಅಪ್ಲೋಡ್ ಆಗಿದೆ ಅಲಾಂಗ್ ವಿತ್ ಅ ಕ್ವಶನ್ ಆ್ಯಂಡ್ ಆನ್ಸರ್. ಯೂನಿಟ್ 2ನಲ್ಲಿ ನಾನು ಹೇಳ್ದಂಗೆ ಅಯಾನಿಕ್ ಈಕ್ವಿಲಿಬ್ರಿಯಮ್ದು ಎಲ್ಲ ವೀಡಿಯೋ ಮತ್ತು ಕ್ವಶನ್ ಆನ್ಸರ್ಸ್ ಅಪ್ಲೋಡ್ ಆಗಿದೆ. ಈಗ ನಾನು ಇನ್ನೊಂದು ಯೂನಿಟ್, ಸ್ಮಾಲ್ ಯೂನಿಟ್ ಉಳಿದಿದೆ, ಕೆಮಿಕಲ್ ಎನರ್ಜೆಟಿಕ್ಸ್ ಅಂತ, ಒಂದು 6 ವೀಡಿಯೋ ಆಗುತ್ತೆ. ಅದೇ ನನ್ನ ಸೀರೀಸ್ನ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ನಾನು ಸೀರೀಸ್ ಸ್ಟಾರ್ಟ್ ಮಾಡಿದಾಗ ಕೆಮಿಕಲ್ ಎನರ್ಜೆಟಿಕ್ಸ್ 1 ಅಂತ ಕೊಟ್ಟಿರ್ತೀನಿ. ಸೊ ಅಲ್ಲಿ ಏನೇನು ಟರ್ಮ್ಸ್ ಇದೆಯಲ್ಲ ಆ ಟರ್ಮ್ಸಲ್ಲಿ ನಾನು ಏನು ಮಾಡ್ತಾ ಹೋಗ್ತೀನಿ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಥರ್ಮೋಡೈನಮಿಕ್ಸ್ ಅಂದರೆ ಇಟ್ಸ್ ಎ ಸ್ಟಡಿ ಆಫ್ ಎನರ್ಜಿ ಆ್ಯಂಡ್ ಇಟ್ಸ್ ಟ್ರಾನ್ಸ್ಫಾರ್ಮೇಷನ್. ಅದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಇಟ್ಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಹೀಟ್ ಆ್ಯಂಡ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ. ನಿಮ್ಗೆ ಗೊತ್ತು, ಎನರ್ಜಿನ ಬೇರೆ ಬೇರೆ ಫಾರ್ಮ್ಸಲ್ಲಿದೆ. ಆ ಎನರ್ಜಿನ ಹೀಟು ಮತ್ತು ಆ ಎನರ್ಜಿ ಹೌ ದೇ ಆರ್ ಇಂಟರ್ ರಿಲೇಟೆಡ್, ಅದರ ಮಧ್ಯೆ ಇರೋ ರಿಲೇಷನ್ಶಿಪ್ ಏನಿದೆ ಅದನ್ನು ತಿಳಿಸುತ್ತಲ್ಲ, ಆ ಪಾರ್ಟ್ ಆಫ್ ಕೆಮಿಸ್ಟ್ರಿಗೆ, ಆ ಸ್ಟಡಿ ಆಫ್ ಹೀಟ್ ಆ್ಯಂಡ್ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ, ಅದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಡೈನಮಿಕ್ಸ್. ನಿಮಗೆ ಗೊತ್ತಿದೆ, ಥರ್ಮೋ ಅಂದರೆ ಹೀಟ್, ಡೈನಮಿಕ್ಸ್ ಅಂದರೆ ಡೈನಮಿಕಲಿ ಹೌ ಇಟ್ ಈಸ್ ರಿಲೇಟೆಡ್ ಟು ಅದರ್ ಫಾರ್ಮ್ಸ್ ಆಫ್ ಎನರ್ಜಿ, ಅದನ್ನು ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಅದೇ ಥರ ಥರ್ಮೋಡೈನಮಿಕ್ಸಲ್ಲಿ ಥರ್ಮೋ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಈಗ ಯಾವುದೋ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದೀರಾ, ಹೀಟ್ ಎವಾಲ್ವ್ ಆಗ್ಬೋದು, ಹೀಟ್ ಅಬ್ಸಾರ್ಬ್ ಆಗ್ಬೋದು. ಸೊ ಅದನ್ನು ತಿಳಿಸುತ್ತಲ್ಲ, ಆ ರಿಯಾಕ್ಷನ್ಸ್ ಎಲ್ಲ ನೀವು ಓದ್ತಿರಲ್ವ, ಅದಕ್ಕೆ ನಾವೇನಂತ ಕರಿತೀವಿ, ಥರ್ಮೋ ಕೆಮಿಸ್ಟ್ರಿ. ದ ಕೆಮಿಸ್ಟ್ರಿ ಇನ್ವಾಲ್ವ್ಡ್ ಇನ್ ಥರ್ಮೋ ಅಂದರೆ ಹೀಟ್, ಅಂದರೆ ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡ್ತಾ ಇದ್ದೀರಾ, ಆ ಕೆಮಿಕಲ್ ರಿಯಾಕ್ಷನಲ್ಲಿ ಯಾವ ಥರ ಹೀಟ್ ಇವಾಲ್ವ್ ಆಗ್ತಾ ಇದೆಯಾ, ಹೀಟ್ ಅಬ್ಸಾರ್ವ್ ಆಗ್ತಿದೆಯಾ, ಕೆಮಿಕಲ್ ರಿಯಾಕ್ಷನ್ ಯಾವ ಥರ ಆಗ್ತಿದೆ, ವಿತ್ ಎನರ್ಜಿ ಚೇಂಜ್
ಚೇಂಜಸ್ ಏನಾಗ್ತಾ ಇದೆ ಅದನ್ನು ತಿಳ್ಕೊಳ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಥರ್ಮೋಕೆಮಿಸ್ಟ್ರಿ ಅಂತ ಹೇಳ್ತೀವಿ. ರಿಯಾಕ್ಷನ್ ಮೇ ರಿಲೀಸ್ ಆರ್ ಅಬ್ಸಾರ್ಬ್ ಎನರ್ಜಿ ಆ್ಯಂಡ್ ಎ ಫೇಸ್ ಚೇಂಜ್ ಮೇ ಡೂ ದಿ ಸೇಮ್ ಸಚ್ ಆಸ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಥರ್ಮೋ ಅಂದರೆ ಹೀಟ್, ಡೈನಮಿಕ್ಸ್ ಅಂದರೆ ಮೋಷನ್, ಅದ್ರ ಬಗ್ಗೆ ಹೇಳುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಥರ್ಮೋಕೆಮಿಸ್ಟ್ರಿ ಅಂತೀವಿ, ಥರ್ಮೋಡೈನಮಿಕ್ಸ್ ಅಂತೀವಿ, ಇಲ್ಲಾಂದರೆ ಕೆಮಿಕಲ್ ಎನರ್ಜೆಟಿಕ್ಸ್, ಎನರ್ಜಿ ಇನ್ವಾಲ್ವ್ಡ್ ಇನ್ ದಿ ಕೆಮಿಕಲ್ ರಿಯಾಕ್ಷನ್, ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ ಕೆಮಿಕಲ್ ಎನರ್ಜೆಟಿಕ್ಸ್ ಅಂತ ಕರಿತೀವಿ. ಅಂದರೆ ನಿಮ್ಮದು ರಿಯಾಕ್ಟೆಂಟ್ಸ್ಗೆ ಒಂದು ಎನರ್ಜಿ ಇರುತ್ತೆ, ಪ್ರಾಡಕ್ಟ್ಗೆ ಒಂದು ಎನರ್ಜಿ ಇರುತ್ತೆ. ಆ ರಿಯಾಕ್ಟೆಂಟು ಪ್ರಾಡಕ್ಟ್ ಆದಾಗ ಎನರ್ಜಿ ಚೇಂಜ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ಬೋದು ಎನರ್ಜಿ, ಅಥವಾ ಎನರ್ಜಿ ಡಿಕ್ರೀಸ್ ಆಗ್ಬೋದು, ಈಟ್ ಅಬ್ಸಾರ್ವ್ ಮಾಡ್ಕೋಬೋದು, ಇಲ್ಲಾಂದರೆ ಈಟ್ ಎವಾಲ್ವ್ ಆಗ್ಬೋದು. ಅದನ್ನು ಹೇಳುತ್ತಲ್ಲ, ಅದನ್ನು ತಿಳಿಸ್ಕೊಡುತ್ತಲ್ಲ, ಆ ಪಾರ್ಟ್ ಆಫ್ ಕೆಮಿಸ್ಟ್ರಿಗೆ ನಾವೇನಂತ ಕರಿತೀವಿ ಥರ್ಮೋಕೆಮಿಸ್ಟ್ರಿ ಅಂತ ಕರಿತೀವಿ, ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ, ಇಲ್ಲ ಅಂತಂದರೆ ಕೆಮಿಕಲ್ ಎನರ್ಜೆಟಿಕ್ಸ್ ಅಂತ ನಾವು ಕರಿಬೋದು. ಥರ್ಮೋಡೈನಮಿಕಲಿ ನಾವು ಎರಡು ಮೇಜರ್ ಯೂನಿಟ್ಸ್ನ, ಎರಡು ಟರ್ಮ್ಸ್ನ ಯೂಸ್ ಮಾಡ್ತೀವಿ. ಒಂದಕ್ಕೆ ಸಿಸ್ಟಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸರೌಂಡಿಂಗ್ಸ್ ಅಂತ ಕರಿತೀವಿ. ಈಗ ಯಾವುದೋ ಒಂದು ಸ್ಟಡಿ ಮಾಡ್ತಾ ಇರ್ತೀರ, ಪೋರ್ಷನ್ ಸಿಂಗಲ್ಡ್ ಔಟ್ ಫಾರ್ ದಿ ಸ್ಟಡಿ, ಅದನ್ನು ಮಾತ್ರ ಓದ್ತಾ ಇರ್ತೀರ, ಅದಕ್ಕೆ ನಾವೇನಂತ ಕರಿತೀವಿ ಸಿಸ್ಟಮ್ ಅಂತ ಕರಿತೀವಿ. ಸರೌಂಡಿಂಗ್ಸ್ ಅಂದರೆ ಸಿಸ್ಟಮ್ ಬಿಟ್ಬಿಟ್ಟು ಅದು ಸುತ್ತ ಏನೇನಿದ್ದಾವಲ್ಲ ಅದೆಲ್ಲ ಎಂಟೈರ್ ವರ್ಲ್ಡ್, ಅದಕ್ಕೆಲ್ಲದಕ್ಕೂ ನಾವೇನಂತ ಕರಿತೀವಿ ಸರೌಂಡಿಂಗ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಒಂದು ಬೀಕರ್ ಇದೆ, ಬೀಕರ್ ಒಳಗಡೆ ಏನು ಮಾಡಿದ್ದೀವಿ ನಾವು, ಒಂದು ಸಬ್ಸ್ಟೆನ್ಸ್ ಇಟ್ಟಿದ್ದೀವಿ ಮತ್ತು ಒಂದು ಲಿಕ್ವಿಡ್ನ ಇಟ್ಕೊಂಡಿದ್ದೀವಿ. ನಿಮ್ಮದು ಲಿಕ್ವಿಡು ಮತ್ತು ಆ ಸಬ್ಸ್ಟೆನ್ಸ್ ಏನಿದೆಯಲ್ಲ ಅದು ಸಿಸ್ಟಮ್. ಅದು ಸುತ್ತ ಇರೋದೆಲ್ಲ ಏನಿದೆ ನಿಮಗೆ, ಏರಿದೆ, ಅದು ಸುತ್ತ ಇನ್ನೊಂದು ಏನೋ ಇದೆ, ಅದೆಲ್ಲದಕ್ಕೂ ನಾವೇನಂತ ಕರಿತೀವಿ ಸರೌಂಡಿಂಗ್ಸ್ ಅಂತ ಕರಿತೀವಿ. ಒಂದು ಟೆಸ್ಟ್ ಟ್ಯೂಬ್ ಇದೆ, ಟೆಸ್ಟ್ ಟ್ಯೂಬ್ ಒಳಗಡೆ ಏನಿದೆಯಲ್ಲ ಅದಕ್ಕೆ ಸಿಸ್ಟಮ್ ಅಂತ ಕರಿತೀವಿ. ಟೆಸ್ಟ್ ಟ್ಯೂಬ್ ಹೊರಗಡೆ ಇರೋದಕ್ಕೆಲ್ಲ ನಾವೇನಂತ ಕರಿತೀವಿ ಸರೌಂಡಿಂಗ್ಸ್ ಅಂತ ಕರಿತೀವಿ. ಈ ಸಿಸ್ಟಮ್ ಏನು ಮಾಡುತ್ತೆ ಅಂತಂದರೆ, ಡಿಪೆಂಡಿಂಗ್ ಅಪಾನ್ ದಿ ನೇಚರ್, ಯಾವ ಥರ ರಿಯಾಕ್ಷನ್ ಆಗ್ತಿದೆ ಅಂತ, ಹೀಟ್ ಏನಾಗ್ಬೋದು ಎಕ್ಸ್ಚೇಂಜ್ ಆಗುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಐದರ್ ಇನ್ ದಿ ಫಾರ್ಮ್ ಆಫ್ ಎನ್ ಹೀಟ್ ಆರ್ ಇನ್ ದಿ ಫಾರ್ಮ್ ಆಫ್ ಎ ವರ್ಕ್, ಬಟ್ ನಾಟ್ ಮ್ಯಾಟರ್ ಆಗಲ್ಲ. ಆದರೆ ಏನಾಗುತ್ತೆ, ಹೀಟ್ ಮಾತ್ರ, ಎನರ್ಜಿ ಫಾರ್ಮ್ ಮಾತ್ರ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ, ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ವಾಟರ್ ಇದೆ, ವಾಟರ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಶುಗರ್ ಹಾಕ್ತಾ ಇದ್ದೀನಿ, ಆವಾಗ ಏನಾಗುತ್ತೆ ವಾಟರ್ ಒಳಗಡೆ ಶುಗರ್ ಡಿಸಾಲ್ವ್ ಆಗುತ್ತೆ. ಆದರೆ ಅಲ್ಲಿ ಏನಾಗುತ್ತೆ ರಿಯಾಕ್ಷನು, ಹೀಟ್ ಎವಾಲ್ವ್ ಆಗುತ್ತಾ, ಹೀಟು ಅಬ್ಸಾರ್ಬ್ ಆಗುತ್ತಾ ನೋಡಿ. ಅದೇ ಥರ ಅಮೋನಿಯಂ ಹೈಡ್ರಾಕ್ಸೈಡ್ ಹಾಕ್ತೀನಿ, ಅಮೋನಿಯಂ ಕ್ಲೋರೈಡ್ ಹಾಕ್ತೀನಿ, ಅದೇ ಥರ NaOH ಹಾಕ್ತೀನಿ, ಏನಾಗುತ್ತೆ NaOH ಹಾಕಿದಾಗ ಏನಾಗುತ್ತೆ, ಹೀಟು ಲಿಬ್ರೇಟ್ ಆಗುತ್ತೆ. ನಿಮ್ಮ ಕೋನಿಕಲ್ ಫ್ಲಾಸ್ಕೋ ಅಥವಾ ಬೀಕರ್ ಏನಾಗುತ್ತೆ, ಬಿಸಿ ಆಗುತ್ತೆ, ಅದರೊಳಗಡೆ ಇರೋ ಸೊಲ್ಯೂಷನು ಬಿಸಿ ಆಗುತ್ತೆ. ಅದೇ ಥರ ನೀವು ಅಮೋನಿಯಂ ಕ್ಲೋರೈಡ್ ಹಾಕಿದ್ರೆ ಏನಾಗುತ್ತೆ, ತಣ್ಣಗಾಗುತ್ತೆ. ಸೊ ಅಲ್ಲೇನಾಗುತ್ತೆ, ಹೀಟ್ ಒಂದು ಕೇಸಲ್ಲಿ ಎವಾಲ್ವ್ ಆಗುತ್ತೆ, ಇನ್ನೊಂದು ಕೇಸಲ್ಲಿ ಏನಾಗುತ್ತೆ ಅಬ್ಸಾರ್ಬ್ ಆಗುತ್ತೆ. ಸೊ ಅಬ್ಸಾರ್ಬ್ ಆದಾಗ ತಣ್ಣಗಾಗುತ್ತೆ, ಎವಾಲ್ವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಹೀಟ್ ಲಿಬ್ರೇಟ್ ಆಗುತ್ತೆ. ಸೊ ದ ಸಿಸ್ಟಮ್ ಈಸ್ ಸಪ್ರೇಟೆಡ್ ಫ್ರಮ್ ಇಸ್ ಸರೌಂಡಿಂಗ್ಸ್ ಬೈ ಎ ಬೌಂಡ್ರಿ ಅಕ್ರಾಸ್ ವಿಚ್ ಅ ಮ್ಯಾಟರ್ ಆರ್ ದಿ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್. ಸೊ ಮ್ಯಾಟರ್ ಆದರೆ ಟ್ರಾನ್ಸ್ಫರ್ ಆಗ್ಬೋದು, ಎನರ್ಜಿ ಆದರೂ ಟ್ರಾನ್ಸ್ಫರ್ ಆಗ್ಬೋದು. ಅವೆರಡರ ಮಧ್ಯೆ ಸಿಸ್ಟಮ್ ಇದೆ, ಮತ್ತು ನಿಮ್ಗೆ ಏನಿದೆ ಸರೌಂಡಿಂಗ್ಸ್ ಇದೆ, ಮಧ್ಯದಲ್ಲಿ ಒಂದು ಬೌಂಡ್ರಿ ಇರುತ್ತೆ. ಅದೇ ಥರ ಟೈಪ್ಸ್ ಆಫ್ ಸಿಸ್ಟಮ್ನ ತೊಗೊಂಡ್ರೆ ಒಟ್ಟು 3 ಥರ ಸಿಸ್ಟಮ್ನ ನಾವು ಕನ್ಸಿಡರ್ ಮಾಡ್ಕೋಬೋದು. ಒಂದಕ್ಕೆ ಓಪನ್ ಸಿಸ್ಟಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ಲೋಸ್ ಸಿಸ್ಟಮ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಸಿಸ್ಟಮ್ ಅಂದರೆ ಪಾರ್ಟ್ ಆಫ್ ದಿ ವರ್ಕ್, ಪಾರ್ಟ್ ಆಫ್ ದಿ ಸರೌಂಡಿಂಗ್ ಇತ್ತಲ್ಲ ಅದು ಸಿಸ್ಟಮ್. ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ಓಪನ್ ಸಿಸ್ಟಮ್ ಇತ್ತು ಅಂತಂದರೆ ಎನರ್ಜಿನೂ ಟ್ರಾನ್ಸ್ಫರ್ ಮಾಡುತ್ತೆ, ಜೊತೆಗೆ ಮ್ಯಾಟರು ಟ್ರಾನ್ಸ್ಫರ್ ಮಾಡುತ್ತೆ. ಇಲ್ಲಿ ಕೋನಿಕಲ್ ಇದು ಟೆಸ್ಟ್ ಟ್ಯೂಬ್ ತೊಗೊಂಡಿದ್ವಿ, ಟೆಸ್ಟ್ ಟ್ಯೂಬ್ ಒಳಗಡೆ ಏನೋ ಇಟ್ಕೊಂಡಿದ್ವಿ, ಅದು ಕ್ಲೋಸ್ ಮಾಡಿಲ್ಲ, ಓಪನ್ ಆಗಿದೆ. ಓಪನ್ ಆಗಿದ್ದಾಗ ಏನಾಗುತ್ತೆ ಅಂದರೆ, ಹೀಟ್ ಮಾಡಿದಾಗ ಅದು ವೇಪರ್ ಆಯಿತು ಅಂದರೆ ಹೋಗುತ್ತೆ ಹೊರಗಡೆಗೆ, ಮ್ಯಾಟರ್ ಎಕ್ಸ್ಚೇಂಜ್, ಎನರ್ಜಿನೂ ಎಕ್ಸ್ಚೇಂಜ್ ಆಗುತ್ತೆ ವಿತ್ ಇಟ್ ಸರೌಂಡಿಂಗ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಓಪನ್ ಚೈನ್ ಅಂತ ಕರಿತೀವಿ. ಅದೇ ಥರ ನೀವು ಕನ್ಸಿಡರ್ ಮಾಡಿಕೊಂಡ್ರೆ ಎಕ್ಸ್ಚೇಂಜ್ ಆಫ್ ಹೀಟ್ ಮಾತ್ರ ಆಗ್ತಿರುತ್ತೆ, ಮ್ಯಾಟ್ರ್ ಆಗಲ್ಲ. ಇದೇ ಟೆಸ್ಟ್ ಟ್ಯೂಬ್ದೆ ಸೇಮ್ ರಿಯಾಕ್ಷನ್ ನಾನು ಏನು ಮಾಡ್ತಾ ಇದ್ದೀನಿ, ಅದನ್ನು ಟೈಟ್ ಮಾಡಿದ್ದೀನಿ, ಏರ್ ಟೈಟ್ ಮಾಡಿದ್ದೀನಿ. ಆವಾಗ ಏನಾಗುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಬಟ್ ನಾಟ್ ದಿ ಮ್ಯಾಟರ್, ಒಳಗಡೆ ಇರೋಂಥ ಮ್ಯಾಟರ್ ಎಕ್ಸ್ಚೇಂಜ್ ಆಗಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಕ್ಲೋಸ್ಡ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದಿದೆ, ಅದನ್ನು ಐಸೋಲೇಟೆಡ್, ಅದನ್ನು ಏನು ಮಾಡಿದ್ದೀನಿ, ಥರ್ಮಾಸ್ ಫ್ಲಾಸ್ಕ್ ಥರ ಇಟ್ಬಿಟ್ಟಿದ್ದೀನಿ. ಸೊ ಅದರಿಂದ ಎನರ್ಜಿನೂ ಎಕ್ಸ್ಚೇಂಜ್ ಆಗಲ್ಲ, ಮತ್ತು ಥರ ಮ್ಯಾಟ್ರೂ ಎಕ್ಸ್ಚೇಂಜ್ ಆಗಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಲೇಟೆಡ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ಥರ ನಾವು ಇನ್ನೊಂದು ಥರನೂ ಕ್ಲಾಸಿಫೈ ಮಾಡ್ತೀವಿ ಸಿಸ್ಟಮ್ನ, ಹೊಮೋಜಿನಿಯಸ್ ಸಿಸ್ಟಮ್ ಅಂತ ಕರಿತೀವಿ, ಹೆಟ್ರೋಜಿನಿಯಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಈಗ ಏನಾಗ್ತಿದೆ, ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ, ಅದು ಎಲ್ಲನೂ ಒಂದೇ ಫೇಸಲ್ಲಿದೆ, ಅಂದರೆ ಎಲ್ಲನೂ ಸಾಲಿಡಲ್ಲೇ ಇದೆ, ಇಲ್ಲಾಂದರೆ ಎಲ್ಲನೂ ಲಿಕ್ವಿಡಲ್ಲೇ ಇದೆ. ಆ ಥರ ಇತ್ತು ಅಂತಂದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಹೋಮೋಜಿನಿಯಸ್ ಸಿಸ್ಟಮ್ ಅಂತ ಕರಿತೀವಿ. ಸಿಂಗಲ್ ಕಾಂಪೊನೆಂಟ್ ಸಿಸ್ಟಮ್, ಒಂದೇ ಒಂದು ಕಾಂಪೊನೆಂಟ್ ಇರುತ್ತೆ. ಎಕ್ಸಾಂಪಲ್ ವಾಟರ್ ಇರ್ಬೋದು, ಜಿಂಕ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇವೆಲ್ಲ ಸೊಲ್ಯೂಷನ್ ಮಿಸಿಬಲ್ ಲಿಕ್ವಿಡ್ಸ್, ವಾಟರ್ ಆ್ಯಂಡ್ ಆಲ್ಕೋಹಾಲ್ ಇದೆ ಅಂತ ಇಟ್ಕೋಣ. ಎರಡು ಕಂಬೈನ್ ಆಗಿಬಿಟ್ಟು ನಿಮ್ಗೆ ಒಂದೇ ಒಂದು ಫೇಸ್ ಕಾಣಿಸ್ತಾ ಇರುತ್ತೆ. ಅದೇ ಥರ ಅಮೋನಿಯಂ ಕ್ಲೋರೈಡ್ ಮತ್ತು ವಾಟರ್ ಇರ್ಬೋದು, ಮಿಕ್ಸ್ಚರ್ ಆಫ್ ಗ್ಯಾಸಸ್,
ಹೈಡ್ರೋಜನ್ನು ನೈಟ್ರೋಜನ್ನು ಏರಲ್ಲಿ ಇರೋದಿಲ್ಲ, ಎಲ್ಲನೂ ಮಿಕ್ಸ್ ಆಗಿರುತ್ತೆ. ನಿಮ್ಗೆ ಸಪ್ರೇಟಾಗಿ ಕಾಣಿಸ್ತಾ ಇಲ್ಲ, ಎಲ್ಲನೂ ಒಂದರೊಳಗಡೆ ಒಂದು ಬ್ಲೆಂಡ್ ಆಗಿಬಿಟ್ಟಿದೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸಪ್ರೇಟ್. ಎಲ್ಲ ನೋಡಿದಾಗ ಒಂದೇ ಒಂದು ಕಾಂಪೊನೆಂಟ್, ಎಲ್ಲನೂ ಒಂದೇ ಥರ ನಮಗೆ ಕಾಣಿಸ್ತಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೋಮೋಜಿನಿಯಸ್ ಸಿಸ್ಟಮ್ ಅಂತ ಕರಿತೀವಿ. ಹೆಟ್ರೋಜಿನಿಯಸ್ ಸಿಸ್ಟಮ್ ಅಂತಂದರೆ ಎರಡು ಬೇರೆ ಬೇರೆ ಫೇಸು ಸಪ್ರೇಟೆಡ್ ಬೈ ಬೌಂಡ್ರಿ, ಮಿಕ್ಸ್ಚರ್ ಆಫ್ ಟು ಇಮಿಸಿಬಲ್ ಲಿಕ್ವಿಡ್ಸ್ ಇದೆ. ವಾಟರ್ ಮತ್ತು ಬೆನ್ಸಿನ್ ಇದೆ, ಎರಡು ಮಿಕ್ಸ್ ಆಗಲ್ಲ. ಅಥವಾ ನೀರು ಮತ್ತು ಎಣ್ಣೆ ಇದೆ, ಎರಡು ಮಿಕ್ಸ್ ಆಗಲ್ಲ. ಎರಡು ಬೇರೆ ಬೇರೆ ಲೇಯರ್ ಥರ ನಿಮಗೆ ಕಾಣಿಸ್ತಾ ಇರುತ್ತೆ ಟೆಸ್ಟ್ ಟ್ಯೂಬ್ ಒಳಗಡೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್ ಅಂತೀವಿ. ವಿಚ್ ಆಸ್ ಬೀನ್ ಸಪ್ರೇಟೆಡ್, ಎರಡು ಬೇರೆ ಬೇರೆ ಇದೆ, ಇಮಿಸಿಬಲ್ ಆಗ್ತಾ ಇದ್ದಾವೆ, ವಿಚ್ ಇಸ್ ಸಪ್ರೇಟೆಡ್ ಬೈ ಎ ಬೌಂಡ್ರಿ. ಅದೇ ಥರ ಐಸ್ ಆ್ಯಂಡ್ ವಾಟರ್ಗೆ ಮತ್ತು ಐಸ್ ಹಾಕಿದ್ರೆ ಏನಾಗುತ್ತೆ, ಐಸು ಫ್ಲೋಟ್ ಆಗುತ್ತೆ ವಾಟರ್ ಮೇಲೆ. ಸೊ ಎರಡು ಡಿಫ್ರೆಂಟಾಗಿ ಕಾಣಿಸ್ತದೆ, ವಿಚ್ ಇಸ್ ಸಪ್ರೇಟೆಡ್ ಬೈ ಎ ಬೌಂಡ್ರಿ. ಲಿಕ್ವಿಡ್ ಐಡೆಂಟಿಕಲ್ ವಿತ್ ಅ ವೇಪರ್, ವಾಟರ್ ಆ್ಯಂಡ್ ವಾಟರ್ ವೇಪರ್ ಇರುತ್ತೆ. ಆ ಥರ ಇಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್. ಅಂದರೆ ಅವೆಲ್ಲನೂ ಒಂದೇ ಫೇಸಲ್ಲಿ ಇರಲ್ಲ, ಅವೆಲ್ಲ ಬೇರೆ ಬೇರೆ ಫೇಸಲ್ಲಿ ಇರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಹೆಟ್ರೋಜಿನಿಯಸ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ಥರ ಎನರ್ಜಿ, ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಎನರ್ಜಿ ಎಕ್ಸ್ಚೇಂಜ್ ಆಫ್ ಎನರ್ಜಿ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಂದರೆ ಎನರ್ಜಿ ಏನು? ಎನರ್ಜಿ ಅಂದರೆ ಪೊಟೆನ್ಷಿಯಲ್ ಆರ್ ಕೆಪಾಸಿಟಿ ಟು ಮೂವ್ ಮ್ಯಾಟರ್. ಯಾವುದೋ ಒಂದು ಮ್ಯಾಟರ್ ಇದೆ, ಮ್ಯಾಟರ್ ಮೂವ್ ಆಗ್ತಾ ಇದೆ ಒಂದು ಕಡೆಯಿಂದ ಒಂದು ಕಡೆಗೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಅಂತ ಹೇಳ್ತೀವಿ. ಒನ್ ಫಾರ್ಮ್ ಆಫ್ ಎನರ್ಜಿ ಕ್ಯಾನ್ ಬಿ ಕನ್ವರ್ಟೆಡ್ ಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಇರ್ಬೋದು, ಮೆಕ್ಯಾನಿಕಲ್ ಎನರ್ಜಿ ಅಂತೀವಿ, ಎಲೆಕ್ಟ್ರಿಕಲ್ ಎನರ್ಜಿ ಅಂತೀವಿ, ಕೆಮಿಕಲ್ ಎನರ್ಜಿ ಅಂತೀವಿ, ಕೈನೆಟಿಕ್ ಎನರ್ಜಿ ಅಂತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ, ಇಂಟರ್ನಲ್ ಎನರ್ಜಿ. ಈ ಥರ ಬೇರೆ ಬೇರೆ ಟೈಪ್ಸ್ ಆಫ್ ಎನರ್ಜಿ ಇದೆ. ಅದೇನಾಗಿದೆ, ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಯಾವುದೋ ಒಂದು ಇದೆ, ಅದು ಮೂವ್ ಆಗ್ತಾ ಇದೆ, ಮ್ಯಾಟರ್ ಇದೆ, ಅದು ಸ್ವಲ್ಪ ಮೂವ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಎನರ್ಜಿ ಅಂತ ಕರಿತೀವಿ. ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಆಗಿರ್ಬೋದು, ಮೆಕ್ಯಾನಿಕಲ್ ಎನರ್ಜಿ ಆಗಿರ್ಬೋದು, ಎಲೆಕ್ಟ್ರಿಕಲ್ ಎನರ್ಜಿ ಆಗಿರ್ಬೋದು, ಕೆಮಿಕಲ್ ಎನರ್ಜಿ ಆಗಿರ್ಬೋದು. ಅದೇ ಥರ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಇಂಟರ್ನಲ್ ಎನರ್ಜಿ ಅಂತ ನಾವು ಹೇಳ್ತಾ ಹೋಗ್ತೀವಿ. ಲೈಟ್ ಎನರ್ಜಿ ಅಂತ ಹೇಳ್ದಂಗೆ ಇಲ್ದಂಗೆ ಲೈಟಲ್ಲಿ ಯೂಸ್ ಮಾಡ್ತಾರೆ, ಹೀಟ್ ಮಾಡಿದಾಗ ಬರೋವಂಥದ್ದು. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ಆದಾಗ ಆಗ್ತಾರೆ ಎಲೆಕ್ಟ್ರಿಕಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ, ಸೈಕಲ್ ತುಳಿತಾ ಇದ್ದಾಗ ಬರೋವಂಥದ್ದು ಕೈನೆಟಿಕ್ ಎನರ್ಜಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಫಾರ್ಮ್ಸ್ ಆಫ್ ಎನರ್ಜಿಗಳು ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ನಮ್ಗೆ ಯಾವುದು ಅಂದರೆ ಕೈನೆಟಿಕ್ ಎನರ್ಜಿ ಇಂಪಾರ್ಟೆಂಟು, ಇಂಟರ್ನಲ್ ಎನರ್ಜಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕೈನೆಟಿಕ್ ಎನರ್ಜಿ ಇಟ್ಸ್ ಎನರ್ಜಿ ಅಸೋಸಿಯೇಟ್ ವಿತ್ ಆಬ್ಜೆಕ್ಟ್ ಬೈ ದಿ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ಸೊ ಮೂವ್ ಆಗ್ತಾ ಇದ್ದರೆ, ಯಾವುದೋ ಒಂದು ಸಬ್ಸ್ಟೆನ್ಸು ಮೂವ್ ಆಗ್ತಾ ಇದ್ದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಆ ಎನರ್ಜಿ ಅಸೋಸಿಯೇಟೆಡ್ ವಿತ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ನಾವೇನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ ಅಂತೀವಿ. E=12mv² ಅಂತ ಹೇಳ್ತೀವಿ. EK ಅಂತ ಹೇಳ್ತಾರೆ ಅದನ್ನು, ಎನರ್ಜಿ, ಕೈನೆಟಿಕ್ ಎನರ್ಜಿ, ವೇರ್ m is a mass expressed in kg, v is a velocity ಮೀಟರ್ ಪರ್ ಸ್ಕ್ವೇರಲ್ಲಿ ಮಾಡ್ಕೊಳ್ತೀವಿ. ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಎನರ್ಜಿ ಆಫ್ ಎನ್ ಆಬ್ಜೆಕ್ಟ್ ವಿಚ್ ಆಸ್ by virtue of its position in the field of the force such as gravitational, electrical, magnetic field ಇವೆಲ್ಲ ಇರ್ತಾವಲ್ಲ, ಇಂಥದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳ್ತೀವಿ. ಇದು ಬೈ virtue of its ಪೊಸಿಷನ್, ಅಲ್ಲಿ ಇರೋದೇ ಮೂವ್ ಆಗ್ತಾ ಇಲ್ಲ, ಅದೇ ಪೊಸಿಷನಲ್ಲಿದೆ, ಅದಕ್ಕೆ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. EP=mgh ಅಂತ ಹೇಳ್ತೀವಿ. ವೇರ್ m is the mass expressed in kg, g is called as gravitational constant 9.80 meter per second squared ಇದೆ. ಅದೇ ಥರ H ಅಂತಂದರೆ I to expressed in meter. The system tend to attain as low energy as possible. System with high potential energy are less stable, are more likely to undergo change than the system with the low potential energy. ಸೊ ಯಾವಾಗೂ ಎನರ್ಜಿ ಯಾವಾಗೂ ಏನಾಗಿರಬೇಕು, ಕಡಿಮೆ ಇರಬೇಕು. ಎನರ್ಜಿ ಕಡಿಮೆ ಇದ್ದಾಗ ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲ ಸಬ್ಸ್ಟೆನ್ಸು ಏನು ಮಾಡ್ತೇವೆ, ದೆ ಟೆಂಡ್ ಟು ಲೋ ಎನರ್ಜಿ ಆ್ಯಸ್ ಪಾಸಿಬಲ್. ಸಾಧ್ಯ ಆದಷ್ಟು ಏನು ಮಾಡ್ತವೆ, ಎನರ್ಜಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಅವು ಟ್ರೈ ಮಾಡ್ತಿರ್ತವೆ. ದ ಪೊಟೆನ್ಷಿಯಲ್ ಎನರ್ಜಿ ಇಸ್ ಎನರ್ಜಿ ದಟ್ ಈಸ್ ಸ್ಟೋರ್ಡ್. ಪೊಟೆನ್ಷಿಯಲ್ ಎನರ್ಜಿ ಏನಾಗ್ಬೋದು, ಸ್ಟೋರ್ ಮಾಡ್ಕೋಬೋದು. ಎ ಕಾರ್ ಸಿಟ್ಟಿಂಗ್ ಆನ್ ದಿ ಟಾಪ್ ಆಫ್ ದಿ ಹಿಲ್ ಹ್ಯಾಸ್ ಎ ಪೊಟೆನ್ಷಿಯಲ್ ಎನರ್ಜಿ ಬಿಕಾಸ್ ಆಫ್ ಇಟ್ಸ್ ಪೊಸಿಷನ್. ಅದಕ್ಕೆ ಎನರ್ಜಿ ಇದೆ, ಅದಕ್ಕೋಸ್ಕರ ಅದನ್ನು ನಾವೇನಂತ ಕರಿತೀವಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಕೈನೆಟಿಕ್ ಎನರ್ಜಿ ಇಸ್ ಅಸೋಸಿಯೇಟೆಡ್ ಇನ್ ಮೋಷನ್ಗಿರುತ್ತೆ. ವೆನ್ ದ ಕಾರ್ ಬಿಗ್ಯಾನ್ಸ್ ಟು ಗೋ ಡೌನ್ ದಿ ಹಿಲ್, ದ ಪೊಟೆನ್ಷಿಯಲ್ ಎನರ್ಜಿ ಆಸ್ ಟರ್ನ್ಡ್ ಇಂಟು ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತವೆ. ನಾನು ಹೇಳ್ದಂಗೆ ಆ ಎನರ್ಜಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ ಡಿಕ್ರೀಸ್ ಮಾಡ್ಕೊಳ್ತವೆ. ಡಿಕ್ರೀಸ್ ಮಾಡ್ಕೊಂಡಾಗ ಏನಾಗುತ್ತೆ, ಸ್ಟೆಬಿಲಿಟಿ ಜಾಸ್ತಿ ಆಗುತ್ತೆ. ಅದೇ ಥರ ನಿಮಗೆ ಇನ್ನೊಂದು ಎನರ್ಜಿ ಇದೆ. ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ. ಸಮ್ ಆಫ್ ದಿ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ, ಇಂಟರ್ನಲ್ ಅಂದರೆ ಕಂಪ್ಲೀಟ್, ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಬೈ ಇಟ್ಸ್ ಪೊಸಿಷನ್ ಅದಕ್ಕೇನೋ ಒಂದು ಎನರ್ಜಿ ಇರ್ಬೋದು, ಬೈ ಇಟ್ಸ್ ಮೋಷನ್ ಏನೋ ಇರ್ಬೋದು, ಅವೆರಡೂ ಕಂಬೈನ್ ಮಾಡಿದಾಗ ನಿಮ್ಗೆ ಬರುತ್ತಲ್ಲ, ಅದಕ್ಕೆ ನಾವು ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ಅದನ್ನು U ಇಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. In the laboratory, assume flask and test tubes are at rest. EK and EP will be is equal to 0. E total is equal to U ಅಂತ ಹೇಳ್ತೀವಿ. ಯಾವುದೋ ಒಂದು ಫ್ಲಾಸ್ಕ್ ಇದೆ,
ಅದೇನಾಗ್ತಿದೆ, ಯಾವುದೇ ರೀತಿಯಾದಂಥ ಕೆಮಿಕಲ್ ರಿಯಾಕ್ಷನ್ ಆಗ್ತಾ ಇಲ್ಲ, ಕೈನೆಟಿಕ್ ಎನರ್ಜಿನೂ ಇಲ್ಲ, ಪೊಟೆನ್ಷಿಯಲ್ ಎನರ್ಜಿನೂ ಇಲ್ಲ. ಅವಾಗ ಅದನ್ನು ನಾವು ಟೋಟಲ್ ಎನರ್ಜಿ ಇಸ್ ಈಕ್ವಲ್ ಟು ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ಯು ಡಿಪೆಂಡ್ಸ್ ನಾಟ್ ಓನ್ಲಿ ಆನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಜಸ್ ಆಫ್ ದಿ ಸಿಸ್ಟಮ್. ಸೊ ಯಾವುದೋ ಒಂದು ರಿಯಾಕ್ಷನ್ ಮಾಡ್ತಾ ಇದ್ದೀವಿ, ಇನಿಷಿಯಲಲ್ಲಿ ಅದರದ್ದು ಎನರ್ಜಿ ಎಷ್ಟಿತ್ತು, ಫೈನಲಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ನಾವು ಕಂಡುಹಿಡ್ಬೇಕು. ಅವೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ಡೆಲ್ಟಾ ಯು ಅಂತ ಹೇಳ್ತೀವಿ. ಈ ಫೈನಲ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಎನರ್ಜಿ ಗೇನ್ ಆಗುತ್ತೆ. ಈ ಫೈನಲ್ ಏನಾದರೂ ಕಡಿಮೆ ಇತ್ತು ಅಂದರೆ ಈ ಟು ಲಾಸ್ಟ್ ಅಂದರೆ ಎನರ್ಜಿ, ವೆದರ್ ದ ಗಿವನ್ ರಿಯಾಕ್ಷನ್ ಇಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಆರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ನನಗೆ ಗೊತ್ತಾಗಬೇಕು ಅಂದರೆ ಅದರದ್ದು ಇಂಟರ್ನಲ್ ಎನರ್ಜಿ ಏನಾಗಿದೆ ಅಂತ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇನಿಷಿಯಲ್ ಸ್ಟೇಜ್ ರೆಫರ್ಸ್ ಟು ರಿಯಾಕ್ಟೆಂಟ್, ಫೈನಲ್ ಸ್ಟೇಜ್ ರೆಫರ್ಸ್ ಟು ದಿ ಪ್ರಾಡಕ್ಟ್ ಏನಾಗುತ್ತೆ ಅಂತ. ಅದ್ರ ಮೇಲೆ ನಾನು ಹೇಳ್ತಾ ಹೋಗ್ತೀನಿ. The total kinetic energy and potential energy present in the system, it's a state function. Value depends on the state of the system. Change in the internal energy delta U is equal to U2 my UM ಅಂತ ಹೇಳ್ತೀವಿ. ಇಟ್ಸ್ ಅನ್ ಎಕ್ಸ್ಟೆನ್ಸಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೇಮ್ ಯೂನಿಟ್ ಆ್ಯಸ್ ವರ್ಕ್ ಆ್ಯಂಡ್ ಎನರ್ಜಿ, ವರ್ಕು ಮತ್ತು ಎನರ್ಜಿಗೆ ಏನು ಯೂನಿಟ್ ಇರುತ್ತಲ್ಲ ಅದೇ ಯೂನಿಟು ಇದಕ್ಕೂ ಇರುತ್ತೆ. ಸೊ ಟೋಟಲ್ ಎನರ್ಜಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಆಗುತ್ತೆ. ಯು ಪೊಟೆನ್ಷಿಯಲ್ ಪ್ಲಸ್ ಯು ಕೈನೆಟಿಕ್ ಆ್ಯಡ್ ಮಾಡ್ತೀವಿ. ಯು ಇಂಟರ್ ಮಾಲಿಕ್ಯೂಲ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಯು ಟ್ರಾನ್ಸ್ಲೇಷನಲ್. ಕೈನೆಟಿಕ್ ಎನರ್ಜಿ ಅಂತಂದರೆ ಮೋಷನ್ಗೆ ರಿಲೇಟ್ ಆಗಿರೋವಂಥದ್ದು, ವೈಬ್ರೇಷನಲ್ ಆಗ್ಬೋದು, ರೊಟೇಷನಲ್ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಟ್ರಾನ್ಸ್ಲೇಷನಲ್ ಆಗ್ಬೋದು, ಎಲ್ಲನೂ ಸೇರ್ಕೊಂಡು. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಅಂದರೆ ಅದರೊಳಗಡೆ ಇರೋವಂಥ ಎಲ್ಲ ರೀತಿಯಾದ ಎನರ್ಜಿ, ಪರ್ಟೈನ್ ಟು ಮೋಷನ್ ಇರ್ಬೋದು, ಪರ್ಟೈನ್ ಟು ಪೊಸಿಷನ್ ಇರ್ಬೋದು, ಏನೇನು ಎನರ್ಜಿ ಇದೆಯಲ್ಲ ಕಂಪ್ಲೀಟ್ ಎನರ್ಜಿ, ಅದು ವೈಬ್ರೇಷನಲ್ ಇರ್ಬೋದು, ರೊಟೇಷನಲ್ ಇರ್ಬೋದು, ಇಂಟ್ರಾಮಾಲಿಕ್ಯುಲರ್ ಆಗಿರ್ಬೋದು, ಇಂಟರ್ ಮಾಲಿಕ್ಯುಲರ್ ಆಗಿರ್ಬೋದು, ಅದೇ ಥರ ಟ್ರಾನ್ಸ್ಲೇಷನಲ್ ಇರ್ಬೋದು, ಎಲ್ಲನೂ ಕೂಡಿದಾಗ ಏನು ಬರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ. ಈ ಎನರ್ಜಿಗೆ ಯೂನಿಟ್ಸ್ ಯಾವ್ದಿರುತ್ತೆ, ಯೂಶಲಿ ಕ್ಯಾಲ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ, CGS ಅಲ್ಲಾದರೆ, SI ಯೂನಿಟಲ್ಲಾದರೆ ಜೌಲ್ ಅಂತ ಹೇಳ್ತೀವಿ. 1 ಜೌಲ್ ಇಸ್ ಈಕ್ವಲ್ ಟು kg ಮೀಟರ್ ಸ್ಕ್ವೇರ್ ಪರ್ ಸ್ಕ್ವೇರ್ಡ್ ಅಂತ ಹೇಳ್ತೀವಿ. ಸೊ 1 ಕ್ಯಾಲರಿ ಇಸ್ ಈಕ್ವಲ್ ಟು 4.184 ಜೌಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ನಿಮಗೆ ಪ್ರಾಬ್ಲಮ್ ಎಲ್ಲ ಕೊಟ್ಟಾಗ ಇದು ನಿಮಗೆ ಬರಬೇಕಾಗತ್ತೆ. ಕ್ಯಾಲರಿನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ, ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ 1 ಗ್ರಾಮ್ ಆಫ್ ವಾಟರ್ ಬೈ 1 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ, amount of energy required to rise the temperature of 1 gram of water by 1 degree Celsius ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದೇ ಥರ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆರ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತೀವಿ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ, ಒನ್ ಕೈಂಡ್ ಆಫ್ ಎನರ್ಜಿ ಈಸ್ ಕನ್ಸ್ಯೂಮ್ಡ್, ಅನದರ್ ಕೈಂಡ್ ಆಫ್ ಎನರ್ಜಿ ಅಂದರೆ ಯಾವುದೋ ಒಂದು ರೀತಿಯಾದ ಎನರ್ಜಿ ಜನ್ರೇಟ್ ಆಗುತ್ತೆ, ಆ ಎನರ್ಜಿ ಕಂಪ್ಲೀಟಾಗಿ ಹೋಗಲ್ಲ, ಇಟ್ ಗೆಟ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಇಟ್ ಕೀಪ್ ಆನ್ ಮೂವಿಂಗ್, ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇಟ್ಸ್ ಇಂಪಾಸಿಬಲ್ ಟು ಕನ್ಸ್ಟ್ರಕ್ಟ್ ಅ ಪರ್ಪುಚುವಲ್ ಮೋಷನ್ ಮಿಷಿನ್. U is equal to internal energy is equal to Q into W ಅಂತ ಹೇಳ್ತೀವಿ. Q ಅಂತಂದರೆ ಎನರ್ಜಿ, W ಅಂದರೆ ವರ್ಕ್ ಡನ್, ಹೀಟ್ ಎನರ್ಜಿ ಆ್ಯಂಡ್ ವರ್ಕ್. The total amount of work is converted into heat energy. Energy may be converted from one form to another, but the total quantity of the energy remains constant. ಇದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಇದಕ್ಕೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ನಾವು ಹೇಳ್ತೀವಿ. The change in internal energy of a system of any process is equal to heat Q added to the system plus work W done on the system by its surroundings. ನೋಡ್ರಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಏನು ಕರಿತೀವಿ ಅಥವಾ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಕರಿತೀವಿ, ಅದನ್ನು ಬೇರೆ ಬೇರೆ ಫಾರ್ಮಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ, ಒನ್ ಕೈಂಡ್ ಆಫ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಅನದರ್ ಫಾರ್ಮ್ ಆಫ್ ಎನರ್ಜಿ. ಒಂದು ಫಾರ್ಮ್ ಆಗ್ತಿದೆ ಅಂದರೆ ಇನ್ನೊಂದು ಡಿಸಪಿಯರ್ ಆಗುತ್ತೆ ಅಂತ ಹೇಳ್ಬೋದು. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತ ಹೇಳ್ತೀವಿ. ಟೋಟಲ್ ಎನರ್ಜಿ ರಿಮೈನ್ಸ್ ಸೇಮ್ ಅಂತ ಹೇಳ್ತೀವಿ. ಅಥವಾ ಇಂಟರ್ನಲ್ ಎನರ್ಜಿ ಆಫ್ ದಿ ಸಿಸ್ಟಮ್ is equal to the heat added to the system along with the work done ಅದನ್ನು ಹೇಳ್ತೀವಿ. ಸೊ ಇದು ಇಷ್ಟು ಫಾರ್ಮಲ್ಲೂ ನೀವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ಹೇಳ್ತಾ ಹೋಗ್ಬೋದು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು, ಗುಡ್ ಲಕ್.